ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷನೂ ಆಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಮುರುಡೇಶ್ವರ ಭಾಗದಲ್ಲಿ ಮುರುಡೇಶ್ವರದಲ್ಲಿ ದೇವಸ್ಥಾನ ಏನಿದೆ, ಈಶ್ವರ ದೇವಸ್ಥಾನ ಏನಿದೆ, ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು ಸೂಕ್ತ ಸಮಯದಲ್ಲಿ ಊಟವನ್ನು ಬಡಿಸುವಂಥ ಕಾರ್ಯವನ್ನು ಕೂಡ ಅನ್ನ ಸಂತರ್ಪಣೆ ಕೂಡ ಸೂಕ್ತವಾಗಿ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋಟೆಲ್ನವ್ರು ಲಾಬಿ ಇದೆಯೋ ನಮಗೇನು ಗೊತ್ತಾಗ್ತಾ ಇಲ್ಲ. ಮತ್ತೇನಂದ್ರೆ ಒಂದು ತಾಸು ಊಟ ಬಡಿಸಿದ್ರು ಡೌಟೇ ಅವರು. ಯಾಕಂದರೆ ಮತ್ತು ಅಲ್ಲಿ ಟಿಕೆಟಿಂದ ಭಾಳ ದುಡ್ಡನ್ನು ಮಾಡ್ತಾರೆ ಅವರು. ಆರ್ ಎನ್ ಶೆಟ್ಟಿ ಅವರು ಪಾಪ ಅವ್ರು ದುಡ್ಡು ಮಾಡ್ಕೊಂಡು ರೋಡ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಪುಕ್ಕಟ್ ಜಾಗ ಯೂಸ್ ಮಾಡಿಕೊಂಡು ರೋಡ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಮೇಲೆ ಬಂದಿದ್ದಾರೆ. ಆದರೆ ಜನರಿಗೆ ಭಕ್ತಾದಿಗಳು ಈಶ್ವರನಂತ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ಅವ್ರ ಟ್ರಸ್ಟ್ನವರಿಗೆ ಗೊತ್ತೇ ಇಲ್ಲ. ಯಾಕಂದರೆ ಒಂದು ತಾಸು ಊಟ ಬಡಿಸೋದು ದೊಡ್ಡ ವಿಷಯ. ಬಾಕಿ ದೇವಸ್ಥಾನದಲ್ಲೆಲ್ಲ ಸಮಯಕ್ಕೆ ಊಟವನ್ನು ಬಡಿಸ್ತಾರೆ. ಇಲ್ಲಿ ನಮ್ಮ ಮುರುಡೇಶ್ವರದಲ್ಲಿ ಊಟ ಟೈಮಿಗೆ ಸಿಗೋದು ಇಲ್ಲ. ಮತ್ತು ಯಾವಾಗ ಕೇಳಿದ್ರು ಎಲ್ಲ ಮುಕ್ತಾಯ ಆಯಿತು, ಮನೆಗೆ ಹೋಗಿ ಅನ್ನೋರೇ ಅಲ್ಲಿ ಯಾವಾಗ ಕೇಳಿದ್ರು ಅದೇ ಮಾತಾಡ್ತಾರೆ. ಮತ್ತು ಭಕ್ತಾದಿಗಳಿಂದ ಬರುವಂತಹ ಅಲ್ಲಿ ಟಿಕೆಟ್ ಮಾಡ್ತಾ ಇದ್ದಾರೆ ಒಳಗೆ ಹೋಗಿ ಪ್ರವೇಶಕ್ಕೆ ಮತ್ತೊಂದಕ್ಕೆ. ಮತ್ತೇನಂದರೆ ಅದ್ರ ಬಗ್ಗೆನೂ ಅದು ಟಿಕೆಟ್ ಮಾಡ್ತಾರೆ, ಅದು ದುಡ್ಡು ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಮತ್ತೇನಂದ್ರೆ ಅಲ್ಲಿ ನೋಡ್ರೆ ಪಕ್ಕದಲ್ಲೇ ಮೀನು ಮಾರ್ಕೆಟು, ಮತ್ತೊಂದು ನೋಡ್ರೆ ಅಲ್ಲಿ ಗಲೀಜು ಮತ್ತು ಸ್ವಚ್ಛತೆ ಬಗ್ಗೆನೂ ಕೂಡ ಅದು ಇಲ್ಲ. ಯಾಕಂದರೆ ಅವ್ರಿಗೆ ಗುಳುಮ್ ಸ್ವಾಹ ಮಾಡೋದು ಬಿಟ್ಟರೆ ಬಾಕಿ ಯಾವುದೂ ಗೊತ್ತಾಗ್ತಿಲ್ಲ. ಮತ್ತು ಈ ಬಕೆಟ್ ಇಡೋ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಮತ್ತು ಆದಷ್ಟು ಅವರಿಗೆ ಭಕ್ತಾದಿಗಳು ಅಲ್ಲಿ ಬರುವಂಥ ಈಶ್ವರನ ಭಕ್ತಾದಿಗಳು ಏನಿದ್ದಾರೆ ಅವರಿಗೆ ಸೂಕ್ತ ಸಮಯದಲ್ಲಿ ಒಂದು 2 ರಿಂದ 3 ಗಂಟೆ ತನಕನಾದರೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಂದ್ರೆ ನಮ್ಮದೊಂದು ಬೇಡಿಕೆ ಇದೆ. ಇಲ್ಲ ಅಂದ್ಬಿಟ್ರೆ ನಾವಲ್ಲಿ ಹೋರಾಟ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ನಾನು ಒಂದು 2 ಚುಟುಕು ಮಾತಿನ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ.